ನೋಡಿ, ಅಹಮದಾಬಾದ್ನಲ್ಲಿ ಒಂದು ವಿಮಾನ ಪತನ ಆಗಿತ್ತಲ್ಲ, ಈ ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಾವನ್ನಪ್ಪಿದ್ರು. ಇದೀಗ ಯಾರು ಯಾರು ಅಂತ ಹೇಳಿ ಗುರುತು ಹಚ್ಚೋದಿದೆಯಲ್ಲ, ಅದು ದೊಡ್ಡ ಟಾಸ್ಕ್ ಆಗ್ತಾ ಇದೆ. ಮೃತರ ಗುರುತು ಪತ್ತೆ ಹಚ್ಚೋದಕ್ಕೆ ಅಧಿಕಾರಿಗಳು ಸರ್ಕಸನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣ ಸುಟ್ಟು ಕರಕಲು ಆಗಿರೋದ್ರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಮೃತರ DNA ಮಾದರಿ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅಲ್ಲದೆ ಕುಟುಂಬಸ್ಥರ DNA ಮಾದರಿ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಬಳಿಕ ಸಿಕ್ಕಿರೋ ದೇಹದ ಭಾಗಗಳನ್ನ ಕುಟುಂಬಸ್ಥರಿಗೆ ರವಾನೆ ಮಾಡಲಾಗ್ತಾ ಇದೆ. ಇದೀಗ DNA ಟೆಸ್ಟ್ ಮಾಡೋದ್ರ ಮುಖಾಂತರ ಯಾವ ಕುಟುಂಬಕ್ಕೆ ಸೇರಿದವರು ಯಾರು ಅಂತ ಹೇಳಿ ಗುರುತು ಪತ್ತೆಯ ಹಚ್ಚುವಲ್ಲಿ ಅಧಿಕಾರಿಗಳಿಗೆ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಒಬ್ಬರ ಇಬ್ಬರ ಅಥವಾ 10 ಜನನ 15 ಜನನ ಬೇಗ ಯಾರ್ಯಾರು ಜೀವ ಅಂತ ಹೇಳಿ ಹೋಯಿತು ಅಂತ ಹೇಳಿ ಪತ್ತೆ ಹಚ್ಚೋದಕ್ಕೆ 241 ಜನರ ಪ್ರಾಣ ಕಳ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಅಷ್ಟೂ ಕುಟುಂಬದವರಿಗೂ ಕೂಡ ಈ ಮೃತದೇಹವನ್ನು ಹಸ್ತಾಂತರ ಮಾಡಬೇಕು. ಮತ್ತು ಎಷ್ಟೋ ಮೃತದೇಹಗಳು ಆ ಒಂದು ಬೆಂಕಿಯಿಂದ ಕಂಪ್ಲೀಟಾಗಿ ನಾಶ ಆಗೋಗ್ಬಿಟ್ಟಿದ್ದಾವೆ, ಸುಟ್ಟು ಕರ್ಕಲಾಗಿದೆ. ಸೊ ಅದನ್ನು ಹೇಗೆ ಕೊಡೋದಕ್ಕೆ ಸಾಧ್ಯ, ಆ ಬೂದಿಯನ್ನು ಹೇಗೆ ಕೊಡೋದಕ್ಕೆ ಸಾಧ್ಯ, ಹೀಗೆ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ. ಮತ್ತು ಕೆಲವರು ಸ್ವಲ್ಪ ಜೀವಂತವಾಗಿ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆ ಕೊಡುವಂತಹ ಸಾಕಷ್ಟು ಸನ್ನಿವೇಶಗಳನ್ನು ಕೂಡ ನಾವು ಕೂಡ ನಿನ್ನೆ ಗಮನಿಸಿದ್ವಿ. ಅಂಥವರ ಮೃತದೇಹದ ಬಾಡಿಗಳನ್ನು ಹೇಗೋ ಹಸ್ತಾಂತರ ಮಾಡಿಬಿಡಬಹುದು. ಬಟ್ ಆದರೆ ಪತನ ಆಯ್ತಲ್ಲ, ಪತನ ಆದಂತಹ ಸಂದರ್ಭದಲ್ಲಿ ಆ ಬೆಂಕಿ ಹುಂಡೆ ಯಾವ ರೀತಿಯಾಗಿ ಹಬ್ಬಿದೆ ಅನ್ನೋದನ್ನು ನಾವು ಕೂಡ ನೋಡಿದ್ವಲ್ಲ. ಇದು 1,26,000 ಲೀಟರ್ ಆ ಒಂದು ಫ್ಯೂಯಲ್ ಇರುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಸುಟ್ಟು ಭಸ್ಮ ಆಗಿದ್ದಾರೆ. ಮೃತರೆಲ್ಲರೂ ಕೂಡ ಎಲ್ಲೆಲ್ಲಿಯವರು, ಯಾರ್ಯಾರು, ಯಾವ್ಯಾವ ದೇಶಕ್ಕೆ ಸೇರಿದವರು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಮತ್ತು ಮೃತದೇಹಗಳ ಪತ್ತೆ ಹಚ್ಚೋದು ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. DNA ಮಾದರಿ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಕುಟುಂಬಸ್ಥರ DNA ಮಾದರಿ ತೆಗೆದುಕೊಂಡು ಪರಿಶೀಲನೆಯನ್ನು ಕೂಡ ಮಾಡಿ ಮ್ಯಾಚ್ ಆದ ನಂತರ ಅವರಿಗೆ ಮೃತದೇಹವನ್ನು ಹಸ್ತಾಂತರ ಕೂಡ ಮಾಡಲಾಗ್ತಾ ಇದೆ. ಮತ್ತು ಕುಟುಂಬಸ್ಥರು ಈಗಾಗಲೇ ತಮ್ಮವರನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅಟ್ಲೀಸ್ಟ್ ಅವರ ಮೃತದೇಹ ಆದರೂ ಬೇಗ ಸಿಗಲಿ ಅಂತ ಹೇಳಿ ಒಂದು ಕಡೆ ಒತ್ತಡಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಧಿಕಾರಿಗಳಿಗೆ. ಐಡೆಂಟಿಫೈ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಅಧಿಕಾರಿಗಳಿಗೆ. ಏನು ಒಂದಷ್ಟು ಮಾದರಿ ಪರೀಕ್ಷೆ ಬಳಿಕ ಸಿಕ್ಕಿರುವಂತಹ ದೇಹದ ಭಾಗಗಳನ್ನು ಕುಟುಂಬಸ್ಥರಿಗೆ ರವಾನೆ ಮಾಡಲಾಗ್ತಾ ಇದೆ. ಕಂಪ್ಲೀಟಾಗಿ ಸಿಗುತ್ತೆ ಅವರ ಬಾಡಿ ಭಾಗಗಳು ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಸುಟ್ಟು ಕರಕಲಾಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸಿದ್ವಿ, ಫುಟೇಜ್ಗಳನ್ನು ಕೂಡ ನೋಡಿದ್ವಿ. ಮತ್ತು ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ, ಅವರು ಸ್ಥಳ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನೋಡಿದಂತಹ ಫುಟೇಜ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಯಾರ್ಯಾರ ದೇಹ ನಮ್ಮ ಭಾರತದವರ ಅಥವಾ ಬೇರೆಯವರ ಏನೂ ಕೂಡ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ DNA ಪರೀಕ್ಷೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಮೃತರ DNA ಮಾದರಿ ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಸೊ ಇನ್ನೂ ಕೂಡ ಸಮಯವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸಂಪೂರ್ಣ ಸುಟ್ಟು ಕರಕಲು ಆಗಿರೋದ್ರಿಂದ ಕಷ್ಟವಾಗ್ತಾ ಇದೆ ಪತ್ತೆ ಹಚ್ಚೋದಕ್ಕೆ.